ನಮಸ್ಕಾರ ಸ್ನೇಹಿತರೆ, ನಿಮ್ಮ ಬಳಿ ಯಾವುದೇ ಭಾರತ್ ಗ್ಯಾಸ್ ಅಥವಾ HP ಗ್ಯಾಸ್, ಇಂಡಿಯನ್ ಗ್ಯಾಸ್ ಇದ್ರೆ ತಾಪದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಜಾಗತಿಕ ಮಟ್ಟದಲ್ಲಿ ಈಗಾಗಲೇ ಯುದ್ಧಗಳು ಆರಂಭಗೊಂಡಿದ್ದು, ಸಾರ್ವಜನಿಕರು ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಭಾರತೀಯರು ಅಡಿಗೆ ಅನಿಲಕ್ಕಾಗಿ ಗ್ಯಾಸ್ ಏಜೆನ್ಸಿಗಳಂತಹ ಸಿಲಿಂಡರ್ ತುಂಬಿಸಿಕೊಳ್ಳಲು ಅಲಿಯುತ್ತಿದ್ದಾರೆ ಸ್ನೇಹಿತರೆ. ಅದರಲ್ಲೂ ಕೂಡ ಹೋಟೆಲ್ ಹಾಗೂ ಕಮರ್ಷಿಯಲ್ ಬಳಕೆದಾರರು ದುಪ್ಪಟ್ಟು ಹಣವನ್ನ ನೀಡಿ ಸಿಲಿಂಡರ್ ಪಡೆದುಕೊಳ್ಳುತ್ತಿದ್ದಾರೆ. ಇನ್ನು ಕೂಡ ಯುದ್ಧ ಬಿಕ್ಕಟ್ಟು ಬಗೆಹರಿಯದೇ ಇರುವ ಕಾರಣಕ್ಕಾಗಿ ಸಿಲಿಂಡರ್ ಬಿಕ್ಕಟ್ಟು ಎದುರಾಗಿದ್ದು, ಸಾರ್ವಜನಿಕರಿಗೆ ಹಾಗೂ ಜನಸಾಮಾನ್ಯರಿಗೆ ಅಡುಗೆ ಅನಿಲ ದೊರೆಯದಂತೆ ಪರಿಸ್ಥಿತಿ ಎದುರಾಗಿದ್ದು, ಈಗ ಕೇಂದ್ರ ಸರ್ಕಾರವು ಮನೆ ಬಳಕೆಯ LPG ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡುತ್ತಿರುವ ಎಲ್ಲ ಗ್ರಾಹಕರಿಗೂ ಕೂಡ ಹೊಸ ರೂಲ್ಸ್ ಜಾರಿಗೆ ತರಲಾಗಿದೆ. ತಪ್ಪದೆ ಪ್ರತಿಯೊಬ್ಬ LPG ಗ್ಯಾಸ್ ಗ್ರಾಹಕರು ಈ ವಿಷಯವನ್ನ ತಿಳಿದುಕೊಳ್ಳುವುದು ಕಡ್ಡಾಯವಾಗಿದೆ. ಇಲ್ಲಾಂದ್ರೆ ನಿಮಗೆ ಯಾವುದೇ LPG ಗ್ಯಾಸ್ ಸಿಲಿಂಡರ್ ಸಿಗಲ್ಲ. ಹಾಗೂ ನೀವು ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಿದ್ರೂ ಕೂಡ ನಿಮ್ಮ ಮನೆಗೆ ಗ್ಯಾಸ್ ಸಿಲಿಂಡರ್ ಬರುವುದಿಲ್ಲ. ಬನ್ನಿ, ಇಷ್ಟಕ್ಕೂ ಕೂಡ ನೀವು ಭಾರತ್ ಗ್ಯಾಸ್, HP ಗ್ಯಾಸ್ ಅಥವಾ ಇಂಡಿಯನ್ ಗ್ಯಾಸ್ ಗ್ರಾಹಕರಾಗಿದ್ದರೆ ಈ ವಿಡಿಯೋವನ್ನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೂ ನಿಮ್ಮ ಸ್ನೇಹಿತರಿಗೂ ಮತ್ತು ಕುಟುಂಬಗಳಿಗೂ ಕೂಡ ಈಗಾಗಲೇ ಈ ವಿಡಿಯೋವನ್ನ ಶೇರ್ ಮಾಡಿ. ಈ ವಿಷಯ ಅವರಿಗೂ ಕೂಡ ತಿಳಿಸಿ. ಡಿಜಿಟಲ್ ನೀತಿ ಅಡಿಯಲ್ಲಿ ಆನ್ಲೈನ್ ಬುಕಿಂಗ್ ಪ್ರಮಾಣ 98% ತಲುಪಿದ್ದು, ವಿತರಣಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಲು ಹೊಸ ನಿಯಮಗಳನ್ನು ಜಾರಿಗೆ ತರಲಾಗಿದೆ. ಡೆಲಿವರಿ ಆಧರೇಷನ್ ಕೋಡ್ ಕಡ್ಡಾಯ. ಇನ್ನು ಮುಂದೆ ಗ್ಯಾಸ್ ಸಿಲಿಂಡರ್ ಮನೆ ಬಾಗಿಲಿಗೆ ಬಂದಾಗ ಬಾರಿ ಹಣ ಕೊಟ್ಟರೆ ಸಾಲದು. ನಿಮ್ಮ ಮೊಬೈಲ್ ಸಂಖ್ಯೆಗೆ ಬರುವ ಡೆಲಿವರಿ ಆಧರೇಷನ್ ಕೋಡ್ ತೋರಿಸುವುದು ಕಡ್ಡಾಯವಾಗಿದೆ. ಈ ಕೋಡ್ ಪರಿಶೀಲನೆ ಆದ ನಂತರವೇ ಡೆಲಿವರಿ ಬಾಯ್ ಸಿಲಿಂಡರ್ ಹಸ್ತಾಂತರಿಸಲಿದ್ದಾನೆ. ಇದರಿಂದ ಸಿಲಿಂಡರ್ ಬೇರೆಯವರ ಪಾಲಾಗುವುದು ತಪ್ಪಲಿದೆ ಸ್ನೇಹಿತರೆ. ಕರ್ನಾಟಕದಾದ್ಯಂತ ರಾಜ್ಯಗಳಿಗೆ ಕೆಲಸಕ್ಕಾಗಿ ಬರುವ ವಲಸೆ ಕಾರ್ಮಿಕರಿಗಾಗಿ ಸರ್ಕಾರ 5 kg ಸಿಲಿಂಡರ್ ದಾಸ್ತಾನ ದ್ವಿಗುಣಗೊಳಿಸಲಿದೆ. ಬ್ಯಾಚುಲರ್ಸ್ ಮತ್ತು ಸಣ್ಣ ಕುಟುಂಬಗಳಿಗೆ ಇದು ಅನುಕೂಲಕರವಾಗಲಿದೆ. ಈಗಾಗಲೇ 69,000ಕ್ಕೂ ಹೆಚ್ಚು ಇಂತಹ ಸಣ್ಣ ಸಿಲಿಂಡರ್ಗಳು ಮಾರಾಟವಾಗಿವೆ. ಸಿಲಿಂಡರ್ ಹೊತ್ತು ತರುವ ತಲೆನೋವು ಬೇಡ ಎನ್ನುವರಿಗಾಗಿ ಕೇಂದ್ರ ಸರ್ಕಾರ ಪೈಪ್ ನ್ಯಾಚುರಲ್ ಗ್ಯಾಸ್ ಸೌಲಭ್ಯವನ್ನು ವೇಗವಾಗಿ ಒದಗಿಸಲಿವೆ. ಬೆಂಗಳೂರಿನಂತಹ ನಗರಗಳಲ್ಲಿ ಸಾವಿರಾರು ಗ್ರಾಹಕರು ಈಗಾಗಲೇ ಪೈಪ್ ನ್ಯಾಚುರಲ್ ಗ್ಯಾಸ್ಗೆ ಶಿಫ್ಟ್ ಆಗಿದ್ದಾರೆ. ಇದರೊಂದಿಗೆ ತ್ಯಾಜ್ಯದಿಂದ ಇಂಧನ ಉತ್ಪಾದಿಸುವ ಸಂಕುಚಿತ ಜೈವಿಕ ಅನಿಲ ನೀತಿಗೂ ಕೇಂದ್ರ ಸರ್ಕಾರ ಆದ್ಯತೆ ನೀಡುತ್ತಿದೆ. ಇದು ಪರಿಸರ ರಕ್ಷಣೆಗೆ ಪೂರೈಕೆವಾಗಿದೆ. ರಾಜ್ಯದಲ್ಲಿ ಸಾರ್ವಜನಿಕ ವಲಯದ ಕಂಪನಿಗಳ ಅನಿಲ ಬಳಸುವವರ ಸಂಖ್ಯೆ 62% ಹೆಚ್ಚಾಗಿದೆ. ಕೃಷಿ ಕ್ಷೇತ್ರದ ಬೆನ್ನೆಲುಬು ಆಗಿರುವ ರಸಗೊಬ್ಬರ ಕಾರ್ಖಾನೆಗಳಿಗೆ ಗ್ಯಾಸ್ ಪೂರೈಕೆಯನ್ನು 95% ಹೆಚ್ಚಿಸಲಾಗಿದೆ. ಇದರಿಂದ ರೈತರಿಗೆ ಸರಿಯಾದ ಸಮಯಕ್ಕೆ ರಸಗೊಬ್ಬರ ಸಿಗುವಂತಾಗಿದೆ ಸ್ನೇಹಿತರೆ.